ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್. ಸಿಹಿ ಕುಂಬಳಕಾಯಿ ಕಡುಬು ಅಥವಾ ಕಾಯಿಗಡುಬನ್ನು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಒಂದು ಪಂಪ್ಕಿನ್ನ ಕಟ್ ಮಾಡಿ ಅದ್ರ ಕಾಲು ಭಾಗದಷ್ಟು ಪಂಪ್ಕಿನ್ನ ನಾನು ತೊಗೊಂಡಿದ್ದೀನಿ. ಅದರ ತಿರುಳು ಮತ್ತು ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ಸಣ್ಣದಾಗಿ ಇದನ್ನು ನಾನು ತುರಿದು ತೊಗೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ 2 ಕಪ್ನಷ್ಟು ಬನ್ಸಿರವೆನ ಹಾಕಿ ನೀಟಾಗಿ ಹುರಿದು ಎತ್ತಿಡ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಳೆದೆಲೆನ ಹಾಕಿ ಅದನ್ನು ನೀಟಾಗಿ ಬಿಸಿ ಮಾಡಿ ಎತ್ತಿಡ್ಕೊಳ್ತಾ ಇದ್ದೀನಿ. ಮೊದಲೇ ತುರಿದಿಟ್ಟಿರೋಂಥ ಪಂಪ್ಕಿನ್ ಮಿಶ್ರಣನ ಹಿಂಡಿ ಅದರ ರಸನ ಬೇರ್ಪಡಿಸಿ ಅದರ ಮಿಶ್ರಣ ಮಾತ್ರ ತೊಗೊಳ್ತಾ ಇದ್ದೀನಿ. ನಂತರ ತುರಿದು ತೊಗೊಂಡಿರೋಂಥ ಪಂಪ್ಕಿನ್ ಮತ್ತು 1 ಕಪ್ ಬೆಲ್ಲದ ಪುಡಿ, 2 ಕಪ್ ಹುರಿದು ತೊಗೊಂಡಿರೋಂಥ ಬನ್ಸಿರವೆ ಮತ್ತು ಶುಂಠಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೊದಲೇ ಬಿಸಿ ಮಾಡಿದಂಥ ಬಾಳೆದೆಲೆ ಮತ್ತು ಅರಿಶಿಣದೆಲೆ ಒಳಗಡೆ ಇಟ್ಟು ಅದನ್ನು ನಾನು ನೀಟಾಗಿ ತಟ್ಟಿ ಒಂದು ಶೇಪ್ ಕೊಟ್ಟು ಅದನ್ನು ಸುತ್ತಿ ಹಿಡ್ಕೊಳ್ತಾ ಇದ್ದೀನಿ. ನಂತರ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಒಂದೊಂದಾಗಿ ಜೋಡಿಸಿ 20 ನಿಮಿಷ ಇದನ್ನು ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. 20 ನಿಮಿಷದ ನಂತರ ಇದನ್ನು ನಾನು ತೆಗೆದು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಇದನ್ನು ನಾನು ಹಾಲು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಲು ಮತ್ತು ತುಪ್ಪದೊಟ್ಟಿಗೆ ತಿನ್ನೋದಕ್ಕೆ ಸಿಹಿ ಕಡುಬು ಅಥವಾ ಕಾಯಿ ಕಡುಬು ತುಂಬ ರುಚಿಕರವಾಗಿರುತ್ತೆ. ಇಂಥ ಸಾಂಪ್ರದಾಯಿಕ ಅಡುಗೆನ ನಾವು ರುಚಿಕರವಾಗಿ ಮಾಡ್ಬೋದು. ಇಷ್ಟು ಸುಲಭವಾಗಿ ಮಾಡ್ಬೋದಾದಂತಹ ಸಿಹಿ ಕುಂಬಳಕಾಯಿ ಕಡುಬು ಅಥವಾ ಕಾಯಿ ಕಡುಬು ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜ್ನ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಬಗೆಯ ಅಡುಗೆಗಳಿಗೆ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಬಗೆಯ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.